ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಗೋಧಿ ಹಿಟ್ಟು ತೊಗೊಂಡು ಮತ್ತು ಜೋಳದ ಹಿಟ್ಟು ಉಪಯೋಗಿಸಿ ತಾಲಿಪಟ್ಟಿ ಮಾಡತ್ತೀನಿ ರೀ. ನಾನು ಈಗ ಇಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ರೀ, ಆಮೇಲೆ ಇಷ್ಟು ಜೋಳದ ಹಿಟ್ಟು ತೊಗೊಂಡೇನಿ ರೀ. ಇದಕ್ಕೆ ಮಿಕ್ಸ್ ಮಾಡ್ತೀನಿ ನಾನು. ತಾಲಿಪಟ್ಟಿ ಮಸ್ತ್ ಅಕ್ಕ ನೋಡ್ರಿ, ಆರೋಗ್ಯಕರವಾದ ನಾಷ್ಟಾರ ಇದು ತಾಲಿಪಟ್ಟು. ಇದಕ್ಕೆ ಮತ್ತು ಏನೇನು ಹಾಕೋದು ನೋಡೋಣ ಬರ್ರಿ. ತಾಲಿಪಟ್ಟಿಗೆ ಹಾಕಕ್ಕೆ ನಾನು ಸಣ್ಣಗೆ ಮೆಣಸಿನ್ಕಾಯಿ ಹಚ್ಕೊಂಡೇನಿ ರೀ. ಆಮೇಲೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೇನಿ. ಆಮೇಲೆ ಮತ್ತು ಉಳ್ಳಾಗಡ್ಡಿ ಹಚ್ಕೊಂಡೇನಿ. ಆಮೇಲೆ ಕೋಬೀಜ್ ಹಚ್ಕೊಂಡೇನಿ ರೀ. ನಾನು ಕೋಬೀಜ ಸಣ್ಣಗೆ ಹೆಚ್ಕೊಂಡೇನಿ ನೋಡ್ರಿ. ಇದು ಹಾಕಿದ್ರೆ ಮಸ್ತ್ ಅಕ್ಕವ್ರಿ ತಾಲಿಪಟ್ಟಿ. ಇದೆಲ್ಲ ಹೆಚ್ಚಿ ರೆಡಿ ಮಾಡೇನಿ ನೋಡ್ರಿ. ಈಗ ಈ ಹಿಟ್ಟಿಗೆ ನಾನು ಇವನ್ನೆಲ್ಲ ಹೆಚ್ಚಿಟ್ಕೊಂಡೇನಲ್ರಿ, ಇವನ್ನೆಲ್ಲ ಹಾಕ್ತೇನೆ ರೀ. ಇವನ್ನ ಹಾಕೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಸ್ವಲ್ಪ ಅಜ್ವಾನ ಹಾಕ್ತೇನೆ ರೀ. ಅರ್ಶಿಣ ಪುಡಿ ಹಾಕ್ತೇನೆ ನೋಡ್ರಿ. ನೋಡ್ರಿ, ನಾನಿಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡೇನಿ ರೀ. ಇವಷ್ಟು ಹಾಕ್ತೇನೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇಷ್ಟೆಲ್ಲ ಹಾಕಿನಲ್ರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನಾನೀಗ. ನೋಡಿ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಕಲಿಸ್ಕೊತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಭಾರಿ ರುಚಿ ಆಗ್ತಾವ್ರಿ ಇವು ತಾಲಿಪಟ್ಟಿ. ಈಗ ನೀರು ಚಪಾತಿ ಹದಕ್ಕೆ ಬರುವಷ್ಟು ನಾದ್ಕೋಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಬೇಕ್ರಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ನಾದೀನಿ ನೋಡ್ರಿ. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಮಿದು ನಾದೋದ್ರಿ. ಈ ಥರ ಆಗೈತೆ ನೋಡ್ರಿ. ಇದು ಒಂದು 5-10 ನಿಮಿಷ ನೆನೆಸಿ ಆಮೇಲೆ ಮಾಡೋಣ್ರಿ. ನೋಡ್ರಿ, ಇದು 10 ನಿಮಿಷ. ಈಗ ತಾಲಿಪಟ್ಟಿ ಹಾಕೋದು ನೋಡೋಣ ಬರ್ರಿ. ನಾನು ಹಂಚು ಕಾಯಕ್ಕಿಟ್ಟೇನಿ ನೋಡ್ರಿ, ಸಣ್ಣ ಇಟ್ಟೇನಿ ಕಾಯಿಲಿದು. ನನ್ನ ತಾಲಿಪಟ್ಟಿ ಬಿಡ್ಯಾಕ ಈ ಥರ ಬನ್ನೇನ ಅರಿಬಿ ಐತೆ ನೋಡ್ರಿ. ಇದನ್ನು ತೋರಿಸ್ಕೊಂಡೇನಿ ನಾನು. ಇದರೊಳಗೆ ಬಡಿ ತೋರಿಸ್ತೀನಿ ರೀ ನಾನು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಹಚ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ ಕೆಳಗೆ ಹಚ್ಚಕ್ಕೆ ನೀರು ತೊಗೊಂಡೇನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ಬೇಕ್ರಿ. ಇನ್ನೊಂದು ಸ್ವಲ್ಪ ನಾವು ಮೊದಲೇ ತೋರಿಸ್ಕೊಂಡು ಹಿಂಡ್ಕೊಂಡು ಇಟ್ಕೊಂಡೇನಿ ರೀ. ಅಂದರೂ ನಾವು ಸ್ವಲ್ಪ ನೀರು ಹಚ್ಕೋಬೇಕು ನೋಡ್ರಿ. ನಿಮಗೆ ಯಾವ್ದು ಎಷ್ಟು ಸೈಜ್ನಾಗ ಬೇಕು ನೋಡ್ರಿ ಅಷ್ಟು ತಾಲಿಪಟ್ಟಿ ಮಾಡ್ಕೋಬೇಕ್ರಿ. ನಾನು ಇಷ್ಟಂತ ತೊಗೊಂಡೇನಿ. ಈಗ ಈ ಥರ ಬಡಿಬೇಕು ನೋಡ್ರಿ. ಈ ಥರ ಕೈಲೇ ಹಿಂಗೆ ಮಾಡ್ಬೇಕು ನೋಡ್ರಿ. ಇದನ್ನು ಈ ಥರ ಮಾಡ್ಕೋಬೇಕ್ರಿ. ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೇಕ್ರಿ. ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ನೋಡಿ ಹಾಗೆ ಮಾಡ್ಕೋರಿ. ಆರೋಗ್ಯಕರವಾದ ನೋಡ್ರಿ ಇದು ನಾಷ್ಟ. ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ಮಾಡಿದ್ದು ನೋಡ್ರಿ, ಮಸ್ತ್ ರುಚಿ ಹಾಕ ನೋಡ್ರಿ ಇವು. ನೋಡ್ರಿ, ನಾನು ಈ ಥರ ಸಾಕ್ರಿ, ಇಷ್ಟು ಮಾಡೇನಿ ನಾನು. ಈಗ ಹಂಚಿಗೆ ಹಾಕೊಂಡು ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್, ತೆಮಿ ಕಾದೈತಿ. ನಾ ಈಗ ಇದ್ರಾಗ ತಾಲಿಪಟ್ಟಿ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಇದಕ್ಕೆ ಹಂಚಿಗೆ. ಈಗ ಈ ತಾಲಿಪಟ್ಟಿ ಬಡ್ದೀವಲ್ರಿ, ಇದನ್ನು ಈ ಥರ ಹಾಕೋಬೇಕು ನೋಡ್ರಿ. ಈ ಥರ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡು ಇದನ್ನು ಸಾವಕಾಶ ಹಿಂಗೆ ತೆಗಿಬೇಕು ನೋಡ್ರಿ.
ನೋಡ್ರಿ ತಾಲಿಪಟ್ಟಿ ಎಷ್ಟು ಚಂದ ಇದಾಗೈತಿ ತವಿ ಒಳಗೆ. ನಿಮಗೆ ಬೇಕಂದ್ರೆ ಹಿಂಗೂ ಮಾಡ್ಕೋಬಹುದ್ರಿ ಕೈಲಿ. ಸ್ವಲ್ಪ ಇದಕ್ಕೆ ಸಣ್ಣ ಇಟ್ಟು ಚೆಂದಾಗಿ ಬೇಯಿಸ್ಬೇಕು ನೋಡ್ರಿ, ಅಂದ್ರೆ ರುಚಿ ಆಗುತ್ತವೆ. ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ, ಅಂದ್ರೆ ರುಚಿ ಆಗ್ತಾವೆ ಇವು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಅಷ್ಟೇ ನೋಡ್ರಿ, ಇದಕ್ಕೆ ಎಣ್ಣೆ ಹಾಕೊಂಡು ನಾವು ಕ್ಯಾಬೇಜ್ ಹಾಕೇವಲ್ರಿ, ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕ್ರಿ. ಯಾಕಂದ್ರೆ ಕ್ಯಾಬೇಜ್ ಉಳ್ಳಾಗಡ್ಡಿ ಎಲ್ಲ ಇದು ಇರ್ತಾವಲ್ರಿ ಹಾಕಿದ್ದು, ಅವನ್ನ ಚೆಂದಾಗಿ ನೋಡ್ರಿ ಎಷ್ಟು ಮಸ್ತಾಗೈತೆ ನೋಡ್ರಿ. ಅದು ಇನ್ನೊಂದು ಹೊಳ್ಳಿ ಹಾಕೋತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟ್ ಭಾಳ ಆಗ್ತಾವೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಈಗ ಸುಟ್ಟೈತಿ. ಇದನ್ನು ತೆಗಿತೀನಿ ನೋಡ್ರಿ ನಾನು ಈಗ. ನೋಡ್ರಿ ಆಗಾಳೆ ಮಾಡಿದಂಗೆ ಮತ್ತೊಂದು ನಾನು ತಾಲಿಪಟ್ಟಿ ತಟ್ಟೀನಿ. ಈಗ ಮತ್ತೆ ಹಾಕ್ಕೊಂಡ್ರೆ ಇಲ್ಲಿ ಹಂಚಿಗೆ ಎಣ್ಣೆ ಹಾಕೋತೀನಿ ನೋಡ್ರಿ ನಾನು. ನೋಡ್ರಿ ಈ ಥರ ಮಾಡ್ಕೊಂಡೇನಿ. ಈಗ ಹಾಕ್ತೀನಿ ನೋಡ್ರಿ. ಹಿಂಗೆ ಹಾಕಿ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಇದು ಕೈ ಆಡಿಸ್ಬೇಕ್ರಿ. ಆಮೇಲೆ ದರ್ಬಿ ತೆಗಿಬೇಕ್ರಿ. ನೋಡ್ರಿ ಒಂದು ಈಟು ಹಿಡ್ಕೊಲಿಲ್ಲ, ದರ್ಬಿ ಒಂದು ಚೂರು ಹಿಡ್ಕೊಂಡಿಲ್ಲ ನೋಡ್ರಿ ಹಿಟ್ಟು. ನಿಮಗೆ ಬೇಕಂದ್ರೆ ಇಲ್ಲಿ ತೆವಿ ಮೇಲೆ ಅಷ್ಟು ಹಿಂಗೆ ಬಟ್ಟೆಲೆ ಹಿಂಗೆ ಮಾಡ್ಬೇಕು ನೋಡ್ರಿ. ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ನಾವು. ಇದ್ರ ಆಟ ಮುಚ್ಚಬಹುದು ರೀ ಇದ್ರ ಮ್ಯಾಗ, ಅಂದ್ರೆ ಲಘುನ ಇದು ಸುಡ್ತಾವ್ರಿ ಅವ. ನಾ ಎಣ್ಣೆ ಮುಚ್ಚಂಗಿಲ್ಲ, ಹಂಗನ ಸುಡ್ತಾವೆ ನೋಡ್ರಿ. ಸ್ವಲ್ಪ ಟೈಮ್ ಹಿಡಲಿ, ಬೇಕಾದ್ರೆ ಸಣ್ಣ ಇಟ್ಟು ಸುಡ್ತೀನಿ ನೋಡ್ರಿ ಅವನ್ನ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಹೊಳ್ಳಿಸಿ ಹಾಕ್ತೀನಿ ನೋಡ್ರಿ. ಎಲ್ಲ ಹೆಂಗೆ ಸುಟ್ಟೈತಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಹೊಳ್ಳಿಸ್ತೇನೆ ನೋಡ್ರಿ. ಎಲ್ಲ ಇಲ್ಲೇ ಸುಟ್ಟೈತಿ, ಅಷ್ಟು ಮಸ್ತ್ ಸುಟ್ಟೈತಿ ನೋಡ್ರಿ. ಸ್ವಲ್ಪ ದಪ್ಪ ಆಗುತ್ತಲ್ರಿ, ಒಂದು ಸ್ವಲ್ಪ ಚಮಚೆಲೆ ಚಿಕಟಿಗೆಲೆ ಹಿಂಗೆ ಹತ್ತಕ್ಬೇಕು ನೋಡ್ರಿ ಅದನ್ನು. ಇವಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಹಾಕ್ಕೊಂಡು ನೋಡ್ರಿ ತಾಲಿಪಟ್ಟು. ಇದನ್ನು ತೆಗಿತೀನಿ ಈಗ ನೋಡ್ರಿ. ಈಗ ನಾ ಇದ್ರಾಗ ತೆಗಿಯಾಕತ್ತೀನಿ. ಚಿಬ್ಲ ಅಂತೇವ್ರಿ ನಾವು ಇದಕ್ಕೆ, ಚಿಬ್ಲದಾಗ ತೆಗ್ದೀನಿ. ಈಗ ಟೇಸ್ಟ್ ನೋಡೋಂಬರ್ರಿ. ನೋಡ್ರಿ ಫ್ರೆಂಡ್ಸ್, ತಾಲಿಪಟ್ಟಿ ರೆಡಿ ಆದು. ಅಷ್ಟು ಮಸ್ತಾಗ ನೋಡ್ರಿ, ಭಾಳ ರುಚಿ ಇಕ್ಕಾವ್ರಿ ಇವ. ನೀವು ಹಿಟ್ಟು ಕಲಸುವಾಗ ಸ್ವಲ್ಪ ಹಿಟ್ಟು ಕಲಸಿದ ಮ್ಯಾಗ ಖಾರ ಉಪ್ಪು ನೋಡಿಕೊಂಡು ಕಮ್ಮಿ ಇದ್ರೆ ಮತ್ತೆ ಹಾಕೋರಿ. ಮತ್ತು ಇದು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗುತ್ತಾವ್ರಿ ಇವು. ನಮಗೀಗ ಅಡುಗೆ ಮಾಡೋಕ್ಕದು ಲೇಟ್ ಆಗಿತ್ತಪ್ಪ ಅಂತಂದ್ರೆ ಅವಾಗ ನಾವು ಇದೊಂದು ರೆಸಿಪಿ ಮಾಡ್ಕೊಂಡ್ಬಿಟ್ರೆ ಭಾರಿ ಜಲ್ದಿ ಆಗ್ತೈತೆ ನೋಡ್ರಿ. ಏನೋ ಇದಕ್ಕೆ ಇದು ಬೇಡ, ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿದ್ದೆ ಇದ್ದಿದ್ದು. ಮತ್ತು ನಾವು ಎಕ್ಸ್ಟ್ರಾ ಕೋಬೀಸ್ ಹಾಕಿ ಮಾಡೇವಿ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಈಗ ಟೇಸ್ಟ್ ನೋಡೋಂಬರ್ರಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಾರಿ ಟೇಸ್ಟ್ ಆಕವ್ರಿ ಇವ. ತುಪ್ಪ ಎಲ್ಲಿಕಂದ್ರೂ ನಡಿತೈತೆ ರೀ. ಚಹಾ ಮಾಡಿಕೊಂಡು ಚಹಾ ಕೂಡ ತಿನ್ಬೋದು, ಮೊಸರು ಕೂಡ ತಿನ್ಬೋದು ರೀ, ಕೊಬ್ಬರಿ ಚಟ್ನಿ ಕೂಡ ತಿನ್ಬೋದು. ಭಾರಿ ಟೇಸ್ಟ್ ಆಗುತ್ತವ್ರಿ ಇವ.
ನೋಡ್ರಿ ಟೇಸ್ಟ್ ಮಾತ್ರ ಭಾರಿ ಸೂಪರ್ ಆಗೈತೆ ನೋಡ್ರಿ, ಭಾರಿ ಮಸ್ತ್ ಆಗ್ಯಾವು. ಇದಕ್ಕೆ ಗೋಬೀಸ್ ಹಾಕಿನಲ್ರಿ, ಆಮೇಲೆ ಅದ್ರದ್ದು ಇದನ್ನು ಭಾರಿ ಟೇಸ್ಟ್ ಆಗೈತೆ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ ಈ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.